ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಲಾಗ್. ನೆಕ್ಸ್ಟ್ ಎಲ್ಲ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ. ಆ್ಯಂಡ್ ಗುಡ್ ಮಾರ್ನಿಂಗ್. ಬೆಳಗ್ಗೆ ಎದ್ದ ತಕ್ಷಣ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀವಿ. ಆ್ಯಂಡ್ ಹಾಲು ಕೂಡ ಕಾಯಿಸ್ಲಿಕ್ಕಿಟ್ಟೆ, ಸ್ನಾನಕ್ಕೆ ನೀರಿಟ್ಟು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇವತ್ತು ಡೇ 4 ವ್ಲಾಗ್ ಆಗಿರುತ್ತೆ ಇದು. ಬೆಳಗ್ಗೆ ಇವತ್ತು ಫುಲ್ಲು ಚಳಿ ಅಂದರೆ ಚಳಿ ಇದೆ. ಸೊ ಚಳಿ ಇರೋದಕ್ಕೆ ನಮ್ಮಮ್ಮನ ಬಾಣ್ತಿ ಥರ ರೆಡಿ ಮಾಡಿದ್ದೀನಿ. ಈ ಥರ ಕಟ್ಟಿದ್ದೀನಿ. ಇದು ನನ್ನ ಸ್ಕಾರ್ಫ್. ಇದು ನಾನು ಇವಳು ಡೆಲಿವರಿ ಆದಾಗ ನಾನು ಕಟ್ಕೋತಿದ್ದೆ. ಸೊ ಇವಾಗ ಇವಳಿನ ಕಟ್ಟಿದ್ದೀನಿ. ಎಷ್ಟು ಕ್ಯೂಟಾಗಿ ಕಾಣಿಸಿದ್ದಾಳೆ ಅಂದರೆ, ಈವನ್ ಅವಳು ಚಿಕ್ಕವಳಿದ್ದಾಗಲೂ ನಾನು ಇದೇ ಥರನೇ ಕಟ್ತಿದ್ದೆ. ನಂಗೆ ತುಂಬಾ ಇಷ್ಟ ಈ ಥರ ಕಟ್ಟಲಿಕ್ಕೆ. ಆ್ಯಂಡ್ ಮೈಯು ಕೂಡ ಎದ್ದಿದ್ದಾನೆ. ಎಲ್ಲರಿಗಿಂತ ಮುಂಚೆ ಅವನೇ ಎದ್ದೇಳೋದು. ಆ್ಯಂಡ್ ಇವಾಗ ನಾನು ಟಿಫನ್ ಏನು ಮಾಡೋಣ ಅಂದರೆ ಅವಲಕ್ಕಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಇಬ್ಬರಿಗೂ ಆಗೋಷ್ಟು ಮಾಡ್ತೀನಿ. ಆ್ಯಂಡ್ ಅಲ್ಲಿ ಅಮ್ಮ ಬೇರೆ ಪಲಾವ್ ಮಾಡಿದಾರಂತೆ. ಸೊ ಆಫೀಸಿಗೆ ಹೋಗ್ಬೇಕಾದ್ರೆ ಹಂಗೆ ತಿಂದ್ಕೊಂಡು ಹೋದ್ರೆ ಆಯಿತು ಅಂತಂದೇಳಿ ಇಲ್ಲಿಗೆ ಬನ್ನಿ ಪಲಾವ್ ಮಾಡಿದ್ದೀನಿ ಅಂತಂದೇಳಿ ಹೇಳ್ತಾ ಇದ್ದಾರೆ. ಸೊ ಓಕೆ ಅಂದ್ಬಿಟ್ಟು ಮಾಡ್ತೀನಿ. ನಾನು ಇನ್ನೇನೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಈ ಲೈಟು ಪ್ಲ್ಯಾಂಟ್ ಎಲ್ಲ ತೆಗ್ದಿದ್ದೀನಿ ನಾನು ಅಡುಗೆ ಮನೆಯದು. ಯಾಕೆ ಅಂತಂದರೆ ಫುಲ್ ಎಲ್ಲ ಕ್ಲೀನ್ ಮಾಡಿದ್ದೆ ನಾನು. ಅದಕ್ಕೋಸ್ಕರ ಎಲ್ಲನೂ ತೆಗೆದು ಕ್ಲೀನ್ ಮಾಡಿದ್ದಾಯಿತು. ಲಾಸ್ಟ್ ವೀಕ್ ನಾನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ತೊಳೆದು. ಸೊ ಇವಾಗ ಮತ್ತೆ ಹಾಕಬೇಕು. ಇನ್ನೂ ಟೈಮ್ ಸಿಕ್ಕಿಲ್ಲ. ಅದಕ್ಕಿನ್ನೂ 3 ತಪ್ಪಿಗೆ ಫಿಕ್ಸ್ ಮಾಡಬೇಕೇನೋ. ನನ್ನ ಹಸ್ಬೆಂಡಿಗೆ ಹೇಳಿದ್ದೀನಿ, ಯಾವಾಗ ಹಾಕ್ಕೊಡ್ತಾರೋ ಏನೋ ಗೊತ್ತಿಲ್ಲ. ಬಟ್ ಆದರೂ ಹಿಂಗೂ ಚೆನ್ನಾಗಿ ಕಾಣ್ತಾ ಇದೆ, ಒಂಥರ ಕ್ಯೂಟಾಗಿ. ಇದೆಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ನಂಗೆ ಈ ಥರನೇ ಇರಬೇಕು ಯಾವಾಗಲೂ ಅಡುಗೆ ಮನೆ. ಹಂಗಾದ್ರೆ ನನಗೆ ತುಂಬ ಖುಷಿಯಾಗುತ್ತೆ. ಅದಿಲ್ಲಿ ಇದು ನಮ್ಮ ಮನೆಯವ್ರಿಗೆ ಆ್ಯಂಡ್ ಇದು ನನ್ನಿಬ್ಬರು ಮಕ್ಕಳಿಗೆ ಸ್ನಾನ ಮಾಡಿಸ್ಲಿಕ್ಕೆ ನೀರು ಇಟ್ಟಿದ್ದೀನಿ. ಆ್ಯಂಡ್ ಮೈಗೂ ಕೂಡ ಹಾಲನ್ನ ಇಟ್ಟಿದ್ದೀನಿ. ಇಲ್ಲಿ ನನಗೆ ಹಾರ್ಲಿಕ್ಕೆ ಇಟ್ಟಿದ್ದೀನಿ. ಈಗ ನಾನು ಬಿಸಿನೀರನ್ನ ಕುಡಿಬೇಕು. ಮೈಯುಗೆ ಸ್ವಲ್ಪ ಹಾಲು ಜೊತೆ ಸಿಯಾ ಸೀಡ್ಸ್ನ ಮಿಕ್ಸ್ ಮಾಡಿದ್ದೀನಿ, ಇವತ್ತಿಂದ ಕೊಡೋಣ ಅಂತಂದೇಳಿ. ಸೊ ಇದನ್ನು ಮಕ್ಕಳಿಗೆ ಕೊಡೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಫೈಬರ್ ಕಂಟೆಂಟ್ ತುಂಬಾ ಇರುತ್ತೆ. ಅಂದರೆ ಇದರಲ್ಲಿ ಕ್ಯಾಲ್ಶಿಯಂ, ವಿಟಮಿನ್ಸ್ ತುಂಬಾ ಇರುತ್ತೆ. ಸೊ ಇದ್ರ ಮೂಲಕನಾದರೂ ಕೊಡೋಣ, ಒಂದು ಹೆಲ್ದಿ ಫುಡ್ ಅಂತಂದು ಹೇಳಿ. ಸೊ ಮಾರ್ನಿಂಗ್ ಡ್ರಿಂಕ್ ಅವನಿಗೂ ಕೂಡ ಹೆಲ್ಪ್ ಆಗಲಿ. ಈ ಹಾಲು ಜೊತೆ ಸಕ್ಕರೆ ಕೂಡ ಯಾವುದೇ ಕಾರಣಕ್ಕೂ ಹಾಕಬೇಡಿ ಮಕ್ಕಳಿಗೆ. ಬಟ್ ಈ ಥರ ಚಿಯಾ ಸೀಡ್ಸ್ ಮತ್ತು ಡ್ರೈ ಫ್ರೂಟ್ಸ್ ಪೌಡರ್, ಇಲ್ಲ ಅಂದರೆ ಬೆಲ್ಲದ ಪೌಡರ್ ಏನಾದರೂ ಇದ್ದರೆ ಅದನ್ನು ಹಾಕಿ, ಮತ್ತು ಸಕ್ಕರೆ ಹಾಕಕ್ಕೆ ಹೋಗಬೇಡಿ ಅಷ್ಟೇ. ಸೊ ಮಕ್ಕಳಿಗೆ ಬಿಸ್ಕೆಟು ಕೊಡಬೇಡಿ. ಆ್ಯಂಡ್ ಅದು ಕೂಡ ತುಂಬಾ ಡೇಂಜರ್ ಅಂತಲೇ ಹೇಳ್ಬೋದು, ಬಿಸ್ಕೆಟ್ ಅದೆಲ್ಲ. ನೋಡಿ, ಚಿಯಾ ಸೀಡ್ಸ್ ಈಗ ಒಂದು ಸ್ವಲ್ಪ ಬಿಸಿನೀರಲ್ಲಿ ನೆನೆಸಿ ಒಂದು 5 ಮಿನಿಟ್ಸ್ ಆಗಿದ್ಮೇಲೆ ಕೊಡ್ತೀನಿ ನಾನು ಅವನಿಗೆ. ಆ್ಯಂಡ್ ಇಲ್ಲಿ ನಾನು ಬಿಸಿನೀರಿಗೆ ಚಿಯಾ ಸೀಡ್ಸ್ ಮತ್ತು ಈಗ ಲೆಮನ್ನ ಹಾಕ್ಕೊತಾ ಇದ್ದೀನಿ. ಏನು ಎಲ್ಲಿತ್ತದು? ಹಾಂ ಹಾಂ ಹಾಗೆ 1 ಸ್ಪೂನ್ ಜೇನುತುಪ್ಪನ ಹಾಕ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಒಂದು 10 ಮಿನಿಟ್ಸ್ ಅಷ್ಟು ನಾನು ನೆನೆಲಿಕ್ಕಿಟ್ಟು ಆಮೇಲೆ ನಾನು ಕುಡಿತೀನಿ. ಈಗ 150 ಮಿನಿಟ್ಸ್ ಅಷ್ಟರಲ್ಲಿ ನಾನು ಸ್ವಲ್ಪ ವರ್ಕೌಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಸ್ವಲ್ಪ ಯೋಗ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಯೋಗ ಮಾಡಿ ಅಷ್ಟೊತ್ತಿಗೆ ಇದು ನೆನೆಯುತ್ತೆ. ಸೊ ಇದೆಲ್ಲ ನೆನೆದಾದ್ಮೇಲೆ ನಾನು ಕುಡಿತೀನಿ. ಇವಾಗ ಇವ್ರದ್ದೆಲ್ಲ ಫ್ರೆಶ್ ಅಪ್ ಆಗಿ ರೆಡಿ ಮಾಡಿ ಕೂಡಿಸಿದ್ದೀನಿ. ಇನ್ನೇ ನಾನು ರೆಡಿ ಆಗಬೇಕು. ಅಮ್ಮ ಹಾಯ್ ಮೇಡಮ್ಮ, ನೀಟಾಗಿ ಮಾಡಬೇಕು. ಇಲ್ಲಿ ನೋಡಿಲಿ, ಹಾಯ್ ಮಾಡಮ್ಮ ಬೇಗ. ಚಿನ್ನಮ್ಮ ಹಾಯ್ ಹಾಯ್ ಮಾಡೆ. ಮಾತಾಡ್ಸಲ್ಲ ನಿಂಗೆ ನಾನು ಮಾತಾಡ್ಸಲ್ಲ ನಾನು. ಮತ್ತು ಹಾಯ್ ಅವನು ಪ್ಲಂಕಿಶ್. ಥ್ಯಾಂಕ್ ಯು.
ಆಡುಮ್ಮ ಓನು ಬೇಕು ನಂಗು ಕಿತ್ಕ ಏಯ್ ಜಿಜಿ ಮಾಡು ನಮಸ್ಕಾರ ಮಾಡು ಓ ನಮಸ್ಕಾರ ಮಾಡು ತಾಳು ತಾಳು ಅಲ್ಲೇ ಇರು ಕೊಡ್ತಾರೆ ಅಲ್ಲೇ ಇರು ಮಯ್ಯೋ ಮಯ್ಯೋ ಎಲ್ಲೋಗಿಯಾ ಬಾಯಿ ಕಡೆಗೆ ಏ ಅಮ್ಮ ಯಾರು ಮುಟ್ಟಂಗಿಲ್ಲ ಅಮ್ಮನ ಮುಟ್ಟಂಗಿಲ್ಲ ನೀನು ಮುಟ್ಟಂಗಿಲ್ಲ ನೋಡು ಕೆಳಗೆ ಇಳಿಸ್ತೀವಿ ನೋಡಿ ನೀನು ಹ್ಞೂ ಆತೈತಿ ಹೋಗಿ ಸ್ಟಾರ್ಟ್ ಮಾಡೋಣ ಬಾಯ್ ಬಾಯ್ ದೇವಸ್ಥಾನ Jessica? ಅಜ್ಜಿ ಎಲ್ಲೈತೆ ಹಾಂ ಫ್ರೆಂಡ್ಸ್, ಈಗ ಮಧ್ಯಾಹ್ನ ಆಗಿದೆ. ಮಧ್ಯಾಹ್ನ ಆಲ್ರೆಡಿ ಸಂಜೆ ಆಗಕ್ಕೆ ಬಂದಿದೆ, 5 ಗಂಟೆ ಆಯಿತು. ಮಧ್ಯಾಹ್ನನೇ ಒಂದೂವರೆ ಹಂಗೆ ಬಂದೆ ನಾನು ಮನೆಗೆ ಆಫೀಸಿಂದ. ಸೊ ಫುಲ್ ಯಾಕೋ ಒಂಥರ ಟೈರ್ಡ್ ಅನಿಸ್ತಿತ್ತು. ನಿನ್ನೆ ಫುಲ್ ಡೇ ಅಲ್ಲೇ ಇದ್ನಲ್ಲ, ಒಂದು ಸ್ವಲ್ಪ ಬಾಡಿ ಪೇನ್ ಎಲ್ಲ ಆಗಿತ್ತು. ಕುತ್ಕೊಂಡು ಕೆಲಸ ಮಾಡೋದಂದರೆ ಆಗಲ್ಲ. ಸೊ ಅದಕ್ಕೆ ಇವತ್ತು ಸ್ವಲ್ಪ ರೆಸ್ಟ್ ಮಾಡೋಣ ಅಂತಂದೇಳಿ ಇವತ್ತೇನು ಅಷ್ಟೊಂದು ಕೆಲಸ ಇದ್ದಿಲ್ಲ. ಮಧ್ಯಾಹ್ನ ಹಂಗೆ ಮನೆಗೆ ಬಂದು ಈಗ ಆವಾಗಲೇ ಊಟ ಮಾಡಿ ಇಬ್ಬರಿಗೂ ಊಟ ಮಾಡಿಸಿ ನಾನು ಸ್ವಲ್ಪ ರೆಸ್ಟ್ ಮಾಡಿದೆ. ಒಂದು 10 ಮಿನಿಟ್ಸ್ ಅಷ್ಟೇ ಮಲ್ಕೊಂಡಿದ್ದು. ಜಾಸ್ತಿ ಮಲ್ಕೊಳ್ಳೋಕ್ಕೆ ನನ್ನ ಮಗಳು ಬಿಡೋದಿಲ್ಲ. ಅವಳು ಮತ್ತೆ ಹಂಗೆ ಎದ್ದು ಮಂಚ ಇಳಿದ್ಬಿಡ್ತಾಳೆ ಅಂತಂದೇಳಿ ನಂಗೆ ಹಂಗೆ ಎಚ್ಚರ ಆಗಿಬಿಡ್ತು. ಸೊ ಅದಕ್ಕೆ ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಿದ್ದಕ್ಕೆ ಇವಾಗ ಸ್ವಲ್ಪ ಪರವಾಗಿಲ್ಲ, ಬಾಡಿ ಪೇನ್ ಎಲ್ಲ ಕಡಿಮೆ ಆಗಿದೆ. ರೆಸ್ಟು ಮನುಷ್ಯನಿಗೆ ಎಷ್ಟು ಇಂಪಾರ್ಟೆಂಟ್ ಅಂದರೆ ತುಂಬಾ ಇಂಪಾರ್ಟೆಂಟು. ಅದಿಷ್ಟೇ ಕೆಲಸ ಇರಲಿ, ರೆಸ್ಟ್ಗೆ ಅಂತಂದೇಳಿ ಟೈಮ್ ಕೊಡಬೇಕು. ವಿತೌಟ್ ರೆಸ್ಟ್ ಏನೇ ಮಾಡಿದ್ರೂ ನಮಗೆ ನಾವೇ ಕುತ್ತು ತಂದ್ಕೊಳ್ಳೋದು ಅಂತ ಹೇಳ್ತಾರಲ್ಲ, ಸೊ ಹಂಗಾಗುತ್ತೆ. ಆ್ಯಂಡ್ ಏನೇ ಮಾಡಿದ್ರೂ ಯಾವಾಗ್ಲೂ ಪೇಷನ್ಸಿಂದ ಇರಬೇಕು ಆ್ಯಂಡ್ ಸಮಾಧಾನದಿಂದ ಇರಬೇಕು. ಒಂದು ವಿಚಾರನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂತ ಅಂದರೆ, ನನ್ನ ಮಗಳಿಗೆ ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡಿದ್ನ ಅಂತಂದೇಳಿ ಸುಮಾರು ಜನ ಕೇಳ್ತಾಯಿದ್ರು ಆ್ಯಂಡ್ DMs ಕೂಡ ಬರ್ತಾಯಿತ್ತು. ಸೊ ನಾನು ವಿಡಿಯೋ ಮಾಡಿ ಹಾಕೋಣ ಅಂತಂದೇಳಿ ನಾನು ಯಾರಿಗೂ ರಿಪ್ಲೈ ಮಾಡಿಲ್ಲ. ಸೊ ನಾನು ಈಗ ಅಮ್ಮಗೆ ಬಂದು 1 ವರ್ಷ. ಸೊ ನನ್ನ ಮಗಳಿಗೆ ಇವಾಗ 1 ವರ್ಷ, ಮಾರ್ಚ್, ಏಪ್ರಿಲ್, ಮೇ 3 ತಿಂಗಳು ಇವಾಗ. ಸೊ ಈ ಕಡೆ ಕೂತ್ಕೊಳ್ಳೋ 1 ವರ್ಷ 3 ತಿಂಗಳು ಇವಾಗ. ಸೊ ಅವಳಿಗೆ ಕಾಮನ್ನಾಗಿ ಎಲ್ಲರೂ ಹೇಳೋದು 1.5 ವರ್ಷದವರೆಗೂ ಮಕ್ಕಳಿಗೆ ಫೀಡಿಂಗ್ ಮಾಡಿಸ್ಬೇಕು ಅಂತಂದೇಳಿ. ಬಟ್ ಆದರೆ ನನಗೆ ಸ್ವಲ್ಪ ಎನರ್ಜಿ ಕಡಿಮೆ ಇರೋದ್ರಿಂದ, ಸೊ ಹ್ಯುಮಿನಿಟಿ ಪವರ್ ಕಡಿಮೆ ಇರೋದ್ರಿಂದ, ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗ್ತಾ ಇರೋದ್ರಿಂದ, ಸೊ ನಾನು ಚೆನ್ನಾಗಿರಬೇಕು ಆ್ಯಂಡ್ ಅವಳು ಚೆನ್ನಾಗಿರಬೇಕು ಅಂತ ಅಂದರೆ ಬ್ರೆಸ್ಟ್ ಫೀಡಿಂಗ್ನ ಸ್ಟಾಪ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನಾನು
ನನ್ನ ಪರ್ಸ್ನಲ್ ಡಾಕ್ಟರ್ ಹೇಳಿರೋದು ಫೀಡಿಂಗ್ ಸ್ಟಾಪ್ ಮಾಡಿ ಸಾಕು, ಹೆಂಗೋ ಊಟ ಮಾಡ್ತಾಳಲ್ಲ ಸಾಕು ಅಂತಂದೇಳಿ. ಊಟ ಮಾಡಿಲ್ಲ ಅಂದರೆ ಓಕೆ ನೀವು ಮಾಡಿಸ್ಬೋದಿತ್ತು, ಬಟ್ ಆದರೆ ಊಟ ಮಾಡ್ತಾಳೆ ಎಲ್ಲ ಮಾಡ್ತಾಳೆ, ನೀವು ಸ್ಟಾಪ್ ಮಾಡಿ ಅಂತ ಹೇಳಿದರು. ಓಕೆ ಅಂತಂದೇಳಿ ಅವತ್ತಿನ ದಿನ ನೆಕ್ಸ್ಟ್ ಡೇಯಿಂದ ನನಗೆ ಹೆಲ್ತ್ ಇಶ್ಯೂಸ್ ಆಗಿದ್ದಲ್ಲ, ಅವತ್ತಿಂದ ನಾನು ಟ್ರೈ ಮಾಡಿದೆ ನಾನು ಫೀಡಿಂಗ್ನ ಸ್ಟಾಪ್ ಮಾಡಲಿಕ್ಕೆ. ಆ್ಯಂಡ್ ಅದು ಏನು ಮಾಡಿದೆ ಅಂದರೆ, ನಾನು ಮೈಯೂಗೇನು ಪ್ರಯೋಗ ಮಾಡಿದ್ದೆ ಅದನ್ನೇ ಮಾಡಿದ್ದು. ಏನಪ್ಪ ಅಂತಂದರೆ ಬೇವಿನ ಸೊಪ್ಪನ್ನ ಹಚ್ಕೊಂಡು ಗಾಯ ಆಗಿದೆ ಹಂಗೆ ಹಿಂಗೆ ಅಂತ ಹೇಳಿದ್ದೆ. ಸೊ ಅವತ್ತಿನ ದಿನ ಅವಳು ಓಕೆ ಅಂತಂದೇಳಿ ಸ್ವಲ್ಪ ಹತ್ಲು, ಬೇಡ ನನಗೆ ಅಂತಂದೇಳಿ ಬೇಡ ಅಂತಂದೇಳಿ ಸುಮ್ಮನೆ ಮಲ್ಕೊಂಡಿದ್ಲು. ಬಟ್ ನೆಕ್ಸ್ಟ್ ಡೇ ಐತಲ್ಲ, ನೆಕ್ಸ್ಟ್ ಡೇ ಮತ್ತೆ ಇಲ್ಲ ಅವತ್ತು ಡೇ ಫುಲ್ಲು ಬೇಡ ಅಂತ ಹೇಳಿ ಮತ್ತು ರಾತ್ರಿ ಮಾತ್ರ ಕೇಳ್ತಾ ಇದ್ಲು. ರಾತ್ರಿ ಮಮ್ಮಮ್ಮ ಅಂತಂದರೆ ಅವಳು ನಿದ್ದೆ ಗಂಡಿರ್ತಾಳಲ್ಲ ಅವಾಗ ಕೇಳಿದ್ಲು. ಆವಾಗ ನಾನು ಮತ್ತೆ ರಾತ್ರಿ ಟೈಮ್ ಅಳಿಸೋದು ಬೇಡ ಅಂತಂದು ಹೇಳಿ ನಾನು ಅವತ್ತು ಕೊಟ್ಟಿದ್ದಕ್ಕೆ ಮತ್ತೆ ಅದೇ ರೂಢಿ ಆಗಿಬಿಡ್ತು ಅವಳಿಗೆ. ಸೊ ಮತ್ತೆ ಬಿಡೋದು ಕಷ್ಟ ಏನೋ ಅಂತಂದೇಳಿ, ಯಾರಿಗೇ ಆದ್ರೂ ಮಕ್ಕಳಿಗೆ ಏನೋ ಒಂಥರ ನಮಗೆ ಅಯ್ಯೋ ಅನಿಸುತ್ತೆ ಅವರಿಗೆ ಬಿಡಿಸ್ಬೇಕು ಅಂತ ಅಂದರೆ. ಸೊ ಅದಕ್ಕೆ ನಾನು ಇನ್ನೂ ಸ್ಟಾಪ್ ಮಾಡಿಸಿಲ್ಲ, ನೋಡೋಣ. ಬಟ್ ಈ ಸ್ವಲ್ಪ ಸ್ಟಾಪ್ ಮಾಡಿದ್ದೀನಿ, ಫುಲ್ ಏನು ಅಡಿಕ್ಷನ್ ಮಾಡಿಲ್ಲ. ಈಗ ಡೇ ಫುಲ್ ಕೊಡೋದಿಲ್ಲ, ನಾನು ಆಲ್ಮೋಸ್ಟ್ ಕೊಡೋದಿಲ್ಲ. ಏನಾದರೂ ಜಾಸ್ತಿ ಹತ್ರ ನಾನೇನಾದರೂ ಮಲ್ಕೊಂಡೆ ಅಂದರೆ ಅವಳಿಗೆ ಆಟೋಮೆಟಿಕ್ಕಾಗಿ ನನಗೆ ಮೊಮ್ಮಮ್ಮ ಬೇಕು ಅಂತಂದು ಹೇಳಿ ಕೇಳ್ತಾಳೆ. ಬಟ್ ಆದರೆ ನಾನು ಅವಳು ಆ ಥರ ಕೇಳ್ತಾಳೆ ಅನ್ನೋದಕ್ಕೋಸ್ಕರ ನಾನು ಅವಳ ಎದುರುಗಡೆ ಮಲ್ಕೊಳ್ಳೋದೇ ಇಲ್ಲ. ಅವಳನ್ನ ಮನ್ಸಿನ ಮೇಲೆ ಮಲ್ಕೊತೀನಿ ಹೊರತು ಅವಳು ಎದ್ದಾಗಲೇ ಮಲ್ಕೊಳಕ್ಕೆ ಹೋಗಲ್ಲ ನಾನು. ಆ್ಯಂಡ್ ರಾತ್ರಿ ಹೊತ್ತು ಸ್ವಲ್ಪ ಕೇಳ್ತಾಳೆ, ಅವಳು ಮಲ್ಕೊಳೋವರೆಗೂ ನಿದ್ದೆ ಹತ್ತೋವರೆಗೂ ಸ್ವಲ್ಪ ಕೇಳ್ತಾಳೆ, ಆವಾಗ ನಾನು ಕೊಡ್ತೀನಿ. ಸೊ ಅದು ಬಿಟ್ಟರೆ ಮತ್ತೇನಿಲ್ಲ. ಸೊ ಇವಾಗಲೇ ಸ್ವಲ್ಪನೇ ಸ್ಟಾಪ್ ಮಾಡಿಸ್ತಾ ಇದ್ದೀನಿ. ಇನ್ನು 1 ಮಂತು ನೋಡೋಣ, ಇನ್ನು 1 ಮಂತ್ ಇಲ್ಲಾಂದರೆ 2 ಮಂತ್ಸ್ ನಾನು ಕೊಡೋಣ ಅಂತ ಹೇಳಿದ್ದೀನಿ. ಸ್ವಲ್ಪನೇ ಕೊಡ್ತೀನಿ, ಜಾಸ್ತಿ ಏನಿಲ್ಲ. ಅವಳು ಚೆನ್ನಾಗಿ ಊಟ ಮಾಡ್ತಾಳೆ. ಹೆಂಗೆ ಹತ್ತಿದ್ದಾಳೆ ನೋಡಿ, ಅವಳೊಬ್ಬಳೇ ಮಂಚ ಹತ್ತಿದ್ದಾಳೆ. ಇಳಿಯಕ್ಕೆ ಬರಲ್ಲ, ಹತ್ತಕ್ಕೆ ಬರುತ್ತೆ. ಚೇರ್ ಹತ್ತುತ್ತಾಳೆ, ಸೋಫಾ ಹತ್ತುತ್ತಾಳೆ, ಈ ಮಂಚ ಹತ್ತಿದ್ದಾಳೆ ಇವಾಗ. ನೋಡಿಲ್ಲ ಹೆಂಗೆ ಆಟಾಡ್ತಾಳೆ ಮಂಚದ ಮೇಲೆ. ಮತ್ತೆ ಹಾಯ್ ಮಾಡು, ಕುತ್ಕೋ ಬೀಳ್ತೀಯಾ. ಎಸ್, ನಾನು ಇದನ್ನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಐ ಹೋಪ್ ನಿಮಗೆ ಅರ್ಥ ಆಯಿತು, ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊತೀನಿ. ತುಂಬ ಜನನೇ ಸಫರ್ ಮಾಡ್ತಾ ಇರ್ತಾರೆ, ಯಾವ ರೀತಿ ಬ್ರೆಸ್ಟ್ ಫೀಡ್ನ ಸ್ಟಾಪ್ ಫೀಡಿಂಗ್ನ ಸ್ಟಾಪ್ ಮಾಡಿಸೋದು ಹೇಗೆ ಅಂತಂದೇಳಿ ತುಂಬ ಜನನೇ ಸಫರ್ ಮಾಡ್ತಾ ಇರ್ತಾರೆ. ಬಟ್ ಆದರೆ ನನ್ನ ಕಡೆಯಿಂದ ಇದು ಒಂದು ಟಿಪ್ ಅಂತಲೇ ಹೇಳ್ಬೋದು. ಈ ಥರ ಮಾಡಿದರೆ ಆಲ್ಮೋಸ್ಟ್ ಮಕ್ಕಳಿಗೆ ಅರ್ಥ ಆಗುತ್ತೆ. ಇವಾಗ ಅಂಡರ್ಸ್ಟ್ಯಾಂಡಿಂಗ್ ನಾಲೆಡ್ಜ್ ಇರುತ್ತಲ್ವ, ಸೊ ಅವ್ರಿಗೆ ಅರ್ಥ ಆಗುತ್ತೆ ಏನೋ ಗಾಯ ಆಗಿದೆ ಅಂತಂದೇಳಿ. ಸರಿ. ಸೊ ಇವಾಗ ಅವರಿಗೆ ಅರ್ಥ ಮಾಡ್ಕೊಳ್ಳೋ ಅಂಥ ಕೆಪಾಸಿಟಿ ಇರುತ್ತಲ್ಲ, ಸೊ ಅದಕ್ಕೆ ಬೇವಿನ ಸೊಪ್ಪು ಅದನ್ನೆಲ್ಲ ಬೇವಿನ ಸೊಪ್ಪು ಅದನ್ನು ಸ್ವಲ್ಪ ಕುಟ್ಟಿ, ಸ್ವಲ್ಪ ನೀರು ಹಾಕಿ ಕುಟ್ಟಿ ಅದನ್ನು ಪೇಸ್ಟ್ ರೀತಿಯಲ್ಲಿ ಮಾಡಿಕೊಂಡು ನಾವು ಹಚ್ಕೊಂಡ್ರೆ, ಅವ್ರು ಮುಂದೆನೇ ಹಚ್ಕೋಬೇಕು ಅಪ್ಪ ಗಾಯ ಆಗಿದೆ ಅಂತಂದೇಳಿ. ಆವಾಗ ಅವ್ರಿಗೆ ಅರ್ಥ ಆಗುತ್ತೆ ಬೇಡ ಅಂತಂದೇಳಿ. ಆವಾಗ ಸ್ವಲ್ಪ ಅವಾಯ್ಡ್ ಮಾಡ್ತಾರೆ. ಸೊ ನಾನು ಅದೇ ರೀತಿ ಮಾಡಿರೋದು, ಮೈಗೂ ಕೂಡ ನಾನು ಹಾಗೇ ಮಾಡಿರೋದು. ಸೊ ಇವಳಿಗೂ ಅದೇ ಪ್ರಯೋಗ ಮಾಡಿದ್ದೀನಿ. ಇವಾಗ ಪರವಾಗಿಲ್ಲ, 1 ಟೈಮ್ ಇಲ್ಲ 2 ಟೈಮ್ಸ್ ಅಷ್ಟೇ ಕೊಡ್ತಾ ಇದ್ದಾರೆ, ಮತ್ತೇನಿಲ್ಲ. ಸೊ ಇದನ್ನು ನೀವು ಟ್ರೈ ಮಾಡಿ ನೋಡಿ, ನಿಮ್ಮ ಮಕ್ಕಳು ಕೂಡ ಬಿಡೋಕ್ಕೆ ಟ್ರೈ ಮಾಡ್ತಾರೆ. ಆ್ಯಂಡ್ ಇದು ಕೂಡ ಒಂದು ಒಳ್ಳೆಯ ಟಿಪ್ ಅಂತಲೇ ಹೇಳ್ಬೋದು. ಬೇರೆಯವ್ರು ಏನೇನೋ ಮಾಡ್ತಾರೆ, ಅದು ಗೊತ್ತಿಲ್ಲ ನನಗೆ, ಬಟ್ ಆದರೆ ನಾನು ಮಾತ್ರ ಇದನ್ನೇ ಮಾಡೋದು. ಸೊ ಇವತ್ತು ಸಂಜೆ ಆಗಕ್ಕೆ ಬಂತು. ಆ್ಯಂಡ್ ಇನ್ನೇನು ಸಂಜೆ ಅಷ್ಟೊತ್ತಿಗೆ ಮನೆಗೆ ಹೋಗಬೇಕು. ಫುಲ್ ಯಾಕೋ ಒಂಥರ ಇವತ್ತು ಮೈ ನೋವು ಅಂತ ಅನ್ನಿಸ್ತಾ ಇದೆ. ಸೊ ಬೇಗನೆ ಮನೆಗೆ ಹೋಗಿ ಇವಾಗ ನನ್ನ ಮಗಳು ಮಾತಾಡ್ತಾಳಂತೆ ವಿಡಿಯೋದಲ್ಲಿ. ಹಿಡ್ಕೊಂಡ್ರೆ ಸುತ್ತದೆ. ಮಾತಾಡು. ಹಾಯ್ ಹಲೋ, ನಾನು ಅಮ್ಮು, ನಾನು ಅಮ್ಮು, ಗುಡ್ ಗರ್ಲ್. ನಾನು ನಮ್ಮ ಆಯ್ತು.
ತೆಗಿ ಕವರ್ ತಿನ್ಬಾರ್ದು ತೆಗಿಯೋದು. ಬಾಯ್ ಹೇಳು ಬಾಯ್ ಬಾಯ್ ಹೇಳು. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಈ ವ್ಲಾಗ್ ಏನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ಕಮೆಂಟ್. ಇನ್ನೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ನಿಮಗೆ ವ್ಲಾಗ್ ಇಷ್ಟ ಆಗಿದ್ದರೆ ನನ್ನ ಪ್ರೊಡಕ್ಟಿವ್ ಡೇ ಹೇಗಿರುತ್ತೆ ಅಂತೇಳಿ ನಾನು ಅದೇ ರೀತಿ ತೋರಿಸ್ತೀನಿ. ಆ್ಯಂಡ್ ಐಡಿಯಾ ಕೂಡ ನನಗಿಲ್ಲ, ಏನು ಮಾಡ್ತೀನಿ ಏನು ಮಾಡಬೇಕು ಏನಂತಂದೇಳಿ ನಾನು ಐಡಿಯಾ ಮಾಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಏನು ವಿಡಿಯೋಸ್ನ ಮಾಡ್ತಲ್ಲ. ನನ್ನದು ಯಾವ ರೀತಿ ಕಾಮನ್ ಆಗಿರುತ್ತೋ ರ್ಯಾಂಡಮ್ ಆಗಿರುತ್ತೋ ಅದೇ ರೀತಿನೇ ನಾನು ಶೇರ್ ಮಾಡ್ತಾ ಇರೋದು. ಆ್ಯಂಡ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಇಲ್ಲ ಅಂತ ಅಂದರೆ ನಿಮ್ಮ ಇಷ್ಟ ಅದು. ಬಟ್ ನನ್ನ ವ್ಲಾಗ್ ಈ ಥರ ಇದೆ. ನನ್ನ ಏನೇ ಇದ್ರೂ ಆಗು ಹೋಗುಗಳನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇಷ್ಟೇ ನನ್ನ ಇವತ್ತಿನ ವ್ಲಾಗ್ ಆಗಿರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಕೀಪ್ ಸಪೋರ್ಟಿಂಗ್.